ಕರಿಬೇವು, ಈಗ ಈಚೆ ಹೋಗೋಣ ಅಂತ ರೆಡಿ ಆಗಿದ್ದೀನಿ. ಪಾಪ ಅದೇನೋ ತಿಂತಾ ಇದೆ. ಅಪ್ಲೋಡ್ ಆಗುತ್ತೆ, ಎಲ್ಲರೂ ತುಂಬ ಕಿಚನ್ ಕ್ಲೀನ್ ಮಾಡೋದಿದೆ. ಬಿಕಾಸ್ ನೆನ್ನೆ ಎಲ್ಲ ಹಬ್ಬದ ಅಡುಗೆ ಅದು ಇದು ಎಲ್ಲ ಮಾಡಿ ಸ್ವಲ್ಪ ಎಲ್ಲ ಹಣ್ಣು ಥರ ಆಗ್ಬಿಟ್ಟಿತ್ತು. ಸ್ವೀಟ್ ಎಲ್ಲ ಮಾಡಿದ್ವಲ್ಲ, ಸೊ ಹಾಗಾಗಿ ಇವತ್ತೆಲ್ಲ ಕ್ಲೀನಿಂಗ್ ನಡೀತಾ ಇದೆ. ಈ ಸೆಕೆಗೂ ಅದಕ್ಕೂ ಇವಾಗ ತುಂಬ ಬಿಸಿಲಲ್ವಾ, ಸೊ ಎಲ್ಲ ಇರುವೆ ಇರ್ತಿರುತ್ತೆ ಚಿಕ್ಕದಾಗಿ. ಸೊ ಹಂಗಾಗಿ ಮತ್ತೆ ಎಲ್ಲ ಕ್ಲೀನ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನೋಡಿ, ಇನ್ನೂ ಕಿಚನ್ ಕ್ಲೀನಿಂಗ್ ಮುಗ್ದಿಲ್ಲ. ಇವತ್ತು ಮಂಡೇ ಬೇರೆ ವಾರ ಇದೆ, ಕ್ಲೀನ್ ಮಾಡ್ತಾ ಇದ್ದೀನಿ. ಕಿಚನ್ ಕ್ಲೀನ್ ಎಲ್ಲ ಮುಗಿದ್ದು ಇವಾಗ ನೆಕ್ಸ್ಟ್ ನೆಲ ಒರೆಸಿ ಫ್ರೆಶ್ ಅಪ್ ಆಗಿ ಪೂಜೆ ಮಾಡ್ತೀವಿ. ಈಗ ಕ್ಲೀನಿಂಗ್ ಎಲ್ಲ ಮುಗಿತು. ಇವಾಗ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಫ್ರೆಶ್ ಅಪ್ ಆಗಿ ದೇವ್ರಿಗೆ ಪೂಜೆ ಮಾಡಿ ಅಲ್ಲಿಂದ ಮಂಡೇನ ಇನ್ನೂ ಹೇಗಿರುತ್ತೆ ಅಂತ ನೋಡೋಣ. ಓಕೆ, ಇವಾಗ ಪೂಜೆ ಎಲ್ಲ ಮುಗೀತು. ನೋಡಿ ಯಾವ ರೀತಿ ಪೂಜೆ ಮಾಡಿದ್ದೀನಿ. ಸೋಮವಾರದ ಪೂಜೆ. ಸ್ವಲ್ಪ ರೈಸ್ ಆಗಿದೆ, ಅವೆಲ್ಲ ಪುಳಿಯೋಗರೆಗೆ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಅಷ್ಟೊತ್ತಲ್ಲಿ ಒಂದು ಸ್ವಲ್ಪ ಲೈಟಾಗಿ ಬಿಸಿ ನೀರು ಕುಡಿಯೋಣ ಅಂತ ಕುಡಿತಾ ಇದ್ದೀನಿ. ನೋಡಿ, ಇಂಗ್ರೀಡಿಯೆಂಟ್ಸ್ ರೆಡಿ ಆಗಿದೆ. ಆ್ಯಕ್ಚುಲಿ ಏನಂದರೆ ಡೈಲಿ ಮಾರ್ನಿಂಗ್ ಎದ್ದು ಸ್ವಲ್ಪ ಬಿಸಿ ನೀರು ಕುಡಿಯೋ ಅಭ್ಯಾಸ ಇದೆ. ಫಸ್ಟು ಗ್ರೀನ್ ಟೀ, ನೆಕ್ಸ್ಟ್ ಅದಾದಮೇಲೆ ಬಿಸಿ ನೀರು. ಬಟ್ ಇವತ್ತು ಪೂಜೆ ಎಲ್ಲ ಫುಲ್ ಲೇಟ್ ಆಯಿತು, ಎಲ್ಲ ಇದು ಮಾಡೋಷ್ಟರಲ್ಲಿ ಇವಾಗ ಬಿಸಿ ನೀರು ಕುಡಿಯೋಕ್ಕೆ ಸ್ವಲ್ಪ ಟೈಮ್ ಸಿಕ್ತು, ಹಾಗಾಗಿ ಕುಡಿತಿದ್ದೀನಿ. ಇನ್ನೂ ಟಿಫನ್ ಮಾಡಿಲ್ಲ. ಇವಾಗ ಟಿಫನ್ ರೆಡಿ ಮಾಡಬೇಕು. ಟಿಫನ್ ಮಾಡಿ ತಿಂದು ಟೇಸ್ಟ್ ಹೇಗಿದೆ ಅಂತ ಹೇಳ್ಸೋಣ. ನಾನೇನು ಪುಡಿಯೆಲ್ಲ ಮನೇಲೆಲ್ಲ ಮಾಡ್ಕೊಳ್ಳಲ್ಲ. ನಾರ್ಮಲಾಗಿ MTR ಸಿಗುತ್ತಲ್ವ, ಸೊ ಅದನ್ನು ತೊಗೊಂಡು ಯೂಸ್ ಮಾಡೋದು. ಮತ್ತು MTR ನಾನು ಏನು ಮಾಡ್ತೀನಿ ಅಂದರೆ, ಇವಾಗ ಪುಳಿಯೋಗರೆ ಇದು ಪುಡಿಯಲ್ಲಿ ಕಡಲೆ ಬೀಜ ಬಂದಿರುತ್ತೆ ನೋಡಿ, ಇದನ್ನೆಲ್ಲ ನಾನು ಹಾಕಲ್ಲ. ಇದನ್ನು ನಾನು ತೆಗ್ದಾಕ್ತೀನಿ. ನಾನು ಇನ್ನೊಂದು ನಾರ್ಮಲ್ ಕಡಲೆ ಬೀಜ ಬರುತ್ತಲ್ವ, ಸೊ ಅದನ್ನು ಹಾಕ್ಕೊಳ್ತೀನಿ. ಇದು ನನಗೆ ಇಷ್ಟ ಆಗಲ್ಲ ಇದರಲ್ಲೂ, ಸೊ ಅದಕ್ಕೋಸ್ಕರ ಇದನ್ನೆಲ್ಲ ನಾನು ತೆಗ್ದಾಕ್ತೀನಿ. ಬಟ್ ಅದೇನೋ ಗೊತ್ತಿಲ್ಲ, ಇದರೊಳಗೆ ಕಡಲೆ ಬೀಜ ಬರೋದು ಇಷ್ಟ ಆಗಲ್ಲ. ಕೆಲವೊಂದೊಂದು ಚೆನ್ನಾಗಿರಲ್ಲ, ಕೆಲವೊಂದೊಂದು ಚೆನ್ನಾಗಿರುತ್ತೆ ಟೇಸ್ಟು. ನಾನು ಯಾಕೆ ಬೇಕು ಅಂತ ಎಲ್ಲ ತೆಗ್ದು ಹಾಕ್ಬಿಡ್ತೀನಿ ಅಷ್ಟೇ, ಸುಮ್ಮನೆ ಏನಕ್ಕೆ ಅಂತ. ಕೆಲವೊಬ್ರೊಬ್ರು ಹಾಕ್ತಾರೆ ಹಂಗೆ. ಇಷ್ಟು ಇದೆ. ಸರಿ, ಬನ್ನಿ ಇವಾಗ ಏನೇನು ನಾನು ಇಂಗ್ರೀಡಿಯೆಂಟ್ಸ್ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ಪುಳಿಯೋಗರೆಗೆ ಅಂತ ತೋರಿಸ್ತೀನಿ. ಓಕೆ, ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ಇಂಗ್ರೀಡಿಯೆಂಟ್ಸ್. ಸೊ ಇದೇನು ಕರಿಬೇವು, ಕೊತ್ತಂಬರಿ ಸೊಪ್ಪು, ಮತ್ತು ಪುಳಿಯೋಗರೆದು ಪುಡಿ, ಅಂಗಡಿ ಪುಡಿನೇ ಅದು, ಮನೇಲೇನು ಮಾಡಿಲ್ಲ. ಬಟ್ ಇದು ಹುಣಸೆ ನೆನೆಸಿರೋದು, ಮತ್ತು ಇದು ಕಡಲೆ ಬೀಜ ಹಿಲ್ ತೆಗ್ದಿಟ್ಕೊಂಡಿರ್ತೀನಿ ಇದರೊಳಗಿರೋದು. ಸೊ ಇದನ್ನು ನಾನು ಬಳಸ್ಕೊತೀನಿ. ಮತ್ತು ಲೈಟಾಗಿ ಸ್ವಲ್ಪ ಬೆಲ್ಲ, ಮತ್ತು ಇದು ಒಗ್ಗರಣೆಗೆ ಹಾಕ್ಕೊಳ್ಳೋದಕ್ಕೆ. ಇದಷ್ಟು ನನಗೆ ಏನು ಹೇಳ್ತಾರೆ ಅಷ್ಟು ಗೊತ್ತಾಗಲ್ಲ. ನೋಡಿ, ಸಾಸಿವೆ ಮೇಲ್ಗಡೆ ಇರೋದು ಇದು. ಓಕೆ, ಲೆಟ್ಸ್ ಸ್ಟಾರ್ಟ್ ಪುಳಿಯೋಗರೆ. ಫಸ್ಟಿಗೆ ಆಯಿಲ್ ಸ್ವಲ್ಪ, ಇದು ಬಾಣಲಿ ಸ್ವಲ್ಪ ಬಿಸಿ ಆಗಬೇಕು. ಅದಾದಮೇಲೆ ಆಯಿಲ್ ಹಾಕೋಣ. ಆ್ಯಕ್ಚುಲಿ ವಾಯ್ಸ್ ಸ್ವಲ್ಪ ಲೈಟಾಗಿ ಕೇಳಿಸ್ತಿರುತ್ತೆ ಅಂತ ಅನ್ಕೋತೀನಿ, ಬಿಕಾಸ್ ಮೈಕ್ ಇದೆ. ಬಟ್ ಅದು ಸ್ವಲ್ಪ ಅದೇನೋ ಇಶ್ಯೂಸ್ ಆಗಿದೆ ಮೈಕ್, ಅದಕ್ಕೆ ಅದು ಯೂಸ್ ಮಾಡ್ತಿಲ್ಲ. ಸೊ ನೆಕ್ಸ್ಟ್ ವ್ಲಾಗಿಂದ ನೋಡೋಣ, ವಿಲ್ ಟ್ರೈ ಟು ಮೈಕ್ ಸೆಟ್ ಮಾಡ್ಕೊಳ್ಳೋಣ. ಬನ್ನಿ ಆಯಿಲ್ ಹಾಕೋಣ. ಆಯಿಲ್ ಹಾಕ್ತೆ. ನೆಕ್ಸ್ಟ್ ನಾನು ತೋರಿಸಿದ್ದೀನಿ
ಅಲ್ವಾ, ಇದೆಲ್ಲ ಓಪನ್ ಮಾಡ್ಕೊಂಡು ಇಟ್ಕೊತೀನಿ. ಇದು ಉದ್ದಿನಬೇಳೆ, ಉದ್ದಿನಬೇಳೆ ಇದು ಕಡಲೆಬೇಳೆ. ಇವಾಗ ನೆನಪಾಯ್ತು. ಏನು ಎಂತ ಗೊತ್ತಾ, ವಿಡಿಯೋ ಮಾಡೋ ಟೈಮಲ್ಲಿ ಸಡನ್ಲಿ ಇದೆಲ್ಲ ನೆನಪಾಗಲ್ಲ. ಹಾಗಾಗಿ ಸ್ವಲ್ಪ ನಾನು ಹೇಳೋಕ್ಕೆ ಹೋಗಲ್ಲ, ಲೈಟಾಗಿ ಹಾಕ್ಕೊಳ್ಳೋಣ. ಕಡಲೆಬೇಳೆ ಸ್ವಲ್ಪ ನಾನು ಜಾಸ್ತಿನೇ ಹಾಕ್ತೀನಿ. ಇದನ್ನು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ, ಉದ್ದಿನಬೇಳೆ. ಸೊ ನೆಕ್ಸ್ಟ್ ಕಡಲೆ ಬೀಜ ಹಾಕೊಳ್ಳೋಣ. ಕರಿಬೇವು ಹಾಕ್ಕೊಳ್ಳೋಣ. ಕರಿಬೇವು ಹಾಕಿದ್ರೆ ಇದು ಸಪಟ ಅಂತ ನನಗೆ ಕೆಲವೊಂದು ಟೈಮ್ ಸಿಟ್ಟು ಬರುತ್ತೆ, ಕೆಲವೊಂದು ಟೈಮ್ ಸಿಡಿಯುತ್ತಲ್ಲ. ಈಗ ಕಲಿತಿರೋರಿಗೆಲ್ಲ ಆಲ್ಮೋಸ್ಟ್ ಇದೇ ಪ್ರಾಬ್ಲಮ್ ಇರುತ್ತೆ ಅಂತ ಅಂದ್ಕೊಳ್ತೀನಿ ನಾನು. ಮೆಣಸಿನ್ಕಾಯಿ ಹಾಕೊಳ್ಳೋಣ, ಸ್ವಲ್ಪನೇ ಹಾಕ್ಕೊಳ್ಳೋಣ ಸ್ಟಾರ್ಟಿಂಗ್, ಆಮೇಲೆ ಸ್ವಲ್ಪ ಟೇಸ್ಟ್ ಮಾಡ್ಕೊಳ್ಳೋಣ. ಬೆಲ್ಲ ಹಾಕೋಣ. ಬೆಲ್ಲನೂ ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿದ್ದೀನಿ, ಬಿಕಾಸ್ ಜಾಸ್ತಿ ಸ್ವೀಟ್ ಆದ್ಮೇಲೆ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇದು ಪುಳಿಯೋಗರೆ ಪುಡಿ ಹಾಕ್ಬಿಡೋಣ. ಲೈಟಾಗಿ ಸಾಲ್ಟ್ ಹಾಕ್ಕೊಳ್ಳೋಣ. ನಮ್ಮ ಮನೇಲಿ ಇರೋದೇ 4 ಜನ, ಹಂಗಾಗಿ ಸ್ವಲ್ಪನೇ ಮಾಡ್ಕೊಳ್ಳೋದು. ಸಾಲ್ಟ್ ಸುಮ್ಮನೆ ಹಿಂಗೆ ಹಾಕ್ತೀನಿ. ರೈಸ್ ಹಾಕ್ಕೊಂಬಿಟ್ಟು ಕಲಿಸ್ಕೊಳ್ಳೋಣ. ಸ್ವಲ್ಪ ನಾನು ಗೊಜ್ಜೆ ಎತ್ತಿಡ್ತೀನಿ. ರೈಸ್ ಹಾಕೋಣ. ರೈಸ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಲಾಸ್ಟ್ ಈಗ ಮಾಡ್ತೀವಿ. ಕೊತ್ತಂಬರಿ ಇರುತ್ತೆ, ಸೊ ಅದನ್ನು ಮೇಲೆ ಹಾಕ್ಕೊಂಡು ಕಳಿಸ್ಕೊತೀನಿ ನಾನು. ಬನ್ನಿ ಟೇಸ್ಟ್ ಹೆಂಗಿದೆ ಅಂತ ಕೇಳೋಣ, ಅವ್ರಿಗೆ ಸರ್ವ್ ಮಾಡಿಕೊಡ್ತೀನಿ. ಪುಳಿಯೋಗರೆ ರೆಡಿ ಆಗಿದೆ ತೋರಿಸ್ತೀನಿ. ಅಜ್ಜಿ ತಿನ್ನೋದಿಷ್ಟೇ, ರೆಡಿ ಆಗಿದೆ, ಅಜ್ಜಿಗೆ ಕೊಡೋಣ. ಹೇಗಿದೆ? ಸೊ ನಾವು ಎಲ್ಲೆಲ್ಲಿ ಹೋಗ್ತೀವಂತ ತೋರಿಸ್ತೀನಿ ಇವತ್ತು. ಓಕೆ, ಬಾಯ್. ಸುಮ್ಮನೆ ಈಚೆ ಹೋಗೋಣ ಅಂತ ಬಂದ್ವಿ. ಇವಾಗ ಒಂದು ಕೆಫೆಗೆ ಬಂದಿದ್ದೀವಿ. ನಾವು ಡೈಲಿ ಬರೋ ಕೆಫೆ ಇದೆ. ಡೈಲಿ ಅಲ್ಲ, ಯಾವಾಗಾದರೂ ಬೇಜಾರಾದಾಗ, ಖುಷಿಯಾದಾಗ ಬರೋ ಕೆಫೆ ದಾವಣಗೆರೆಯಲ್ಲಿ. ಬ್ಲೂಮ್ ರೆಸ್ಟೋ ಕೆಫೆ. ಗಲೀಜಾಗಿದಾವೆಲ್ಲ. ಪಾಪ ಇದು ಒಳಗೆ ಹೋಗಕ್ಕೆ ತುಂಬ ಟ್ರೈ ಮಾಡ್ತಿದೆ. ನೋಡು ಹೋಗುತ್ತೆ, ನೋಡು ನಾನು ನೋಡಿದ್ರೆ ಹೋಗು, ಜಂಪ್ ಜಂಪ್. ಇದು ಆಕ್ಚುಲಿ ಚೆನ್ನಾಗಿರೋದು. ಸೌಂಡ್ ನೋಡಿ ಏನು ಮಾಡುತ್ತೆ. ಓ, ಇಲ್ಲಿ ನೀರು ಪಾಪ ಕ್ಲೀನಾಗಿ ವಾಶ್ ಆದ್ರೆ ಹಾಂ, ಹೆವಿ ಕ್ಯೂಟ್ ಇರುತ್ತಲ್ಲ ನೋಡೋದಕ್ಕೆ. ತುಂಬ ಪೀಸ್ಫುಲ್
ಪೀಸ್ಫುಲ್ಲಾಗಿರುತ್ತೆ ಈ ಪ್ಲೇಸ್ ಮಾತ್ರ. ನನಗೆ ಕೆಫೆ ತುಂಬ ಇಷ್ಟ ಅವಾಗವಾಗ ಬರೋದಕ್ಕೆ. ಮುಂಚೆ ಜಾಸ್ತಿ ಬರ್ತಿದ್ವಿ ಸ್ಟಾರ್ಟಿಂಗು, ಇವಾಗ ಅಷ್ಟು ಬರೋಲ್ಲ. ಯಾವಾಗಾದರೂ ಒಂದು ಟೈಮ್. ನೈಟ್ ತುಂಬ ರಶ್ ಇರುತ್ತೆ ಬಿಕಾಸ್ ಇಲ್ಲೆಲ್ಲ ಏನದು ಇರ್ತಾರೆ, ನೈಟ್ ಕ್ರಿಕೆಟ್ ಇರುತ್ತೆ, ಇಲ್ಲಿ ಮ್ಯಾಚ್ ಇರುತ್ತೆ. ಸೊ ಚೆನ್ನಾಗಿರುತ್ತೆ ಮ್ಯಾಚ್ ಎಲ್ಲ ನೋಡಿಕೊಂಡು ಏನಾದರೂ ಆರ್ಡ್ರ್ ಮಾಡ್ಕೊಂಡು ತಿನ್ನೋಕ್ಕೆ. ಇಲ್ಲಿ ನೋಡಿ ಮಂಗ, ಹಾಯ್ ಸೇ ಹಾಯ್. ಈ ಗ್ರೀನಿ ಕೆಫೆ ಒಳಗೆ ಎಂಟ್ರಿ. ಎಷ್ಟು ಕ್ಯೂಟ್ ಇದೆ ನೋಡಿ. ಓಯ್ ಅಣ್ಣ, ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಏ ಅಪ್ಪು, ಅಯ್ಯೋ ಅದು ಕ್ಯಾಟಾ? ನಾನೇನು ಅನ್ಕೊಂಡೆ ಹೇಳು, ಮಾವಿನಕಾಯಿ ಇದಾವೆ ನೋಡಿಲ್ಲಿ. ಯಾವ್ದಿದು ಹುಳಿ ಇರುತ್ತಾ? ಅದೇ ಇದು ಹುಳಿ ಅಲ್ಲ. ನಾನು ದಾವಣಗೆರೆಗೆ ಬಂದಾಗ ಅವಾಗ ಸಂಜೆ ಏನಾದರೂ ಕಾಫಿ ಕುಡಿಬೇಕು ಅನ್ಸ್ದಾಗ ಬರ್ತಾಯಿದ್ದೆ. ಮಹಿಯವ್ರು ಕರ್ಕೊಬರೋರು ಇಲ್ಲಿಗೆ. ಬಟ್ ಇಲ್ಲಿ ಕಾಫಿ ಮಸ್ತ್ ಇರುತ್ತೆ. ನನಗೆ ಕಾಫಿ ಅಂದರೆ ಹೆವಿ ಇಷ್ಟ, ಬಟ್ ಅದು ಯಾವಾಗಾದರೂ ಅಪರೂಪ ಕುಡಿಯೋದು. ಬಟ್ ಇಲ್ಲಿ ಬಂದಾಗ ಕಾಫಿ ಟೇಸ್ಟ್ ನೋಡಿದಾಗಿಂದ ಇಲ್ಲಿ ಒಂಥರ ಕಾಫಿ ಎವರ್ ನನಗೆ ತುಂಬ ಇಷ್ಟ ಆಗಿಬಿಟ್ಟಿದೆ. ಬಟ್ ಇಲ್ಲಿಗೆ ಬಂದಾಗೆಲ್ಲ ನಾನು ಆಲ್ಮೋಸ್ಟ್ ಒಂದು ಕಾಫಿ ಕುಡ್ದೇ ಹೋಗೋದು. ಮತ್ತೇನಂದರೆ ಈ ಕೆಫೆ ಏನೋ ಒಂಥರ ಚೆನ್ನಾಗಿರುತ್ತೆ. ಮೀನ್ಸ್ ನನಗೆ ಒಂಥರ ಮೆಮೊರೇಬಲ್. ನಾನು ಮಹಿ ಜಾಸ್ತಿ ಬರ್ತಿದ್ವಿ ಇಲ್ಲಿಗೆ. ಸೊ ಹಾಗಾಗಿ ಏನಾದರೂ ಬೇಜಾರಾದರೂ ಇಲ್ಲಿಗೆ ಬರ್ತೀವಿ, ಖುಷಿ ಆದರೂ ಇಲ್ಲಿಗೆ ಬರ್ತೀವಿ. ಬಟ್ ಚೆನ್ನಾಗಿ ಒಂಥರ ಖುಷಿ ಸಿಗುತ್ತೆ ಇಲ್ಲಿಗೆ ಬಂದರೆ. ಆಮೇಲೆ ಏನಾದರೂ ಮಾತಾಡಬೇಕು, ನಾವು ಏನಾದರೂ ಇವಾಗ ನಮ್ಮ ವರ್ಕ್ ಬಗ್ಗೆ ಏನಾದರೂ ಮಾತಾಡಬೇಕು, ನಾವು ನೆಕ್ಸ್ಟು ಏನೇನು ಮಾಡೋದು, ಯಾವ ಥರ ಏನು ನೆಕ್ಸ್ಟು ಪ್ರೊಸೆಸಿಂಗಲ್ಲಿ ಆಮೇಲೆ ಅವ್ರದ್ದು ಶೂಟ್ ಬಗ್ಗೆ ಆಗಲಿ ಏನಾದರೂ ಆಗಲಿ, ಮೀನ್ಸ್ ಸಮ್ ಐಡಿಯಾಸ್ ಇಬ್ಬರಿಂದ. ಆ್ಯಕ್ಚುಲಿ ನಾವು ಔಟ್ಸೈಡ್ ಬಂದಿದ್ದು ಬೇರೆ ಏನಕ್ಕೋ, ಬಟ್ ಅಲ್ಲಿ ಶಾಪ್ ಕ್ಲೋಸ್ ಆಗಿಬಿಟ್ಟಿತ್ತು. ಹಂಗಾಗಿ ಹಾಗೆ ಲಾಂಗ್ ರೈಡ್ ಬರ್ತಾ ಕೆಫೆಗೆ ಹೋಗೋಣ, ಹೆಂಗಿದ್ರು ಇಲ್ಲೇ ಅಲ್ವಾ ಇರೋದು ಅಂತ ಕೆಫೆಗೆ ಬಂದು ಕುತ್ಕೊಂಡಿದ್ದೀವಿ. ಆರ್ಡ್ರ್ ಮಾಡಿದ್ದೀವಿ, ತೋರಿಸ್ತೀನಿ ಏನು ಆರ್ಡ್ರ್ ಮಾಡಿದ್ದೀವಿ ಅಂತ. ತಿನ್ನಬೇಕು. ಮ್ಯಾಚ್ ಇರುತ್ತೆ ನೋಡಿ, ತೋರಿಸ್ತೀನಿ ಮ್ಯಾಚ್ ಎಲ್ಲಿ ನೋಡ್ತಾರೆ ಅಂತ. ವೆಯ್ಟ್, ಬ್ಯಾಕ್ ಕ್ಯಾಮ್ರಾ ಆನ್ ಮಾಡ್ತೀನಿ. ಅಲ್ಲಿದೆ ನೋಡಿ, ಅಲ್ಲಿ ಮ್ಯಾಚ್ ಸಂಜೆ ಮ್ಯಾಚ್ ಸ್ಟಾರ್ಟ್ ಆದಾಗ ಸಂಜೆ ಹಾಕ್ತಾರೆ ಮ್ಯಾಚ್. ಸೊ ಅಲ್ಲೂ ಕೂತ್ಕೊಂಡಿರ್ತಾರೆ, ಅಲ್ಲೂ ಕೂತಿದ್ದಾರೆ ಆಲ್ಮೋಸ್ಟು. ಮತ್ತು ಇಲ್ಲೂ ಕೂತ್ಕೊಂಡಿದ್ದಾರೆ, ಮತ್ತು ಅಲ್ಲೂ ಕೂತ್ಕೋತಾರೆ. ಮತ್ತು ಈಚೆ ಔಟ್ಸೈಡ್ ನಾನು ತೋರಿಸ್ಕೊಂಬಂದೆ ಅಲ್ವಾ, ಸೊ ಅಲ್ಲೂ ಇರುತ್ತೆ. ಚೆನ್ನಾಗಿರುತ್ತೆ. ನನಗಂತೂ ಹೆವಿ ಫೇವ್ರೇಟ್ ಜಾಗ ಇದು. ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ವ್ಲಾಗ್ ಬಗ್ಗೆ ಹೇಳಬೇಕಂದ್ರೆ ನಮಗೂ ಏನೂ ಐಡಿಯಾಸ್ ಇಲ್ಲ. ಜಸ್ಟ್ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬಟ್ ಸಪೋರ್ಟ್ ಮಾಡಬೇಕು, ನೀವೇ ಎಲ್ಲ ತುಂಬ ಸಪೋರ್ಟ್ ಮಾಡಬೇಕು ನಮಗೆ. ಇಫ್ ಇಟ್ಸ್ ಪಾಸಿಬಲ್ ನಾನು ಡೈಲಿ ರೂಟೀನ್ದು ವೀಡಿಯೋಸ್ ಹಾಕ್ತಿರ್ತೀನಿ. ನಾವು ಶೂಟಿಗೆಲ್ಲ ಹೋಗ್ತಾ ಇರ್ತೀವಿ ಈಚೆ. ಸೊ ಶೂಟಿಂದು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. 1 ಡೇ ಮತ್ತು 2nd ಡೇ ಶೂಟ್ಸ್ ಎಲ್ಲ ಹೆಂಗಿರುತ್ತೆ, ಏನೇನು ಅಂತ ಎಲ್ಲ ಅಪ್ಡೇಟ್ಸ್ ಇರುತ್ತೆ ನಮ್ಮ ಬ್ಲಾಗಲ್ಲಿ. ಸ್ಟಾರ್ಟಿಂಗ್ ಆ್ಯಕ್ಚುಲಿ ಕ್ಯಾಮ್ರಾ ಮುಂದೆ ಮಾತಾಡೋದಕ್ಕೆ ಏನೂ ಬರ್ತಿರಲಿಲ್ಲ. ಹೆಂಗೆ ಮಾತಾಡಬೇಕು, ಏನು ಹೇಗೆ ಮಾತಾಡಿದ್ರೆ ಏನಾಗುತ್ತೆ, ಹೆಂಗೆ ಮಾತಾಡಿದ್ರೆ ಹೆಂಗೆ ಇದು ಬರುತ್ತೆ, ಆ ಥರ ಎಲ್ಲ ಇರುತ್ತಲ್ವ. ಸ್ಟಾರ್ಟಿಂಗ್ ಕ್ಯಾಮ್ರಾ ಫೇಸ್ ಮಾಡಬೇಕಾದ್ರೆ ಹೆಂಗೆ ಮಾಡಬೇಕು, ಏನು ಹೆಂಗೆ ಮಾತಾಡೋದು, ಫಸ್ಟ್ ಕ್ಯಾಮ್ರಾ ಮುಂದೆ ನಿಂತ್ಕೊಳ್ಳೋದು ಹೆಂಗೆ. ಬಟ್ ಅದೇ ಒಂದೊಂದು ವೀಡಿಯೋ ಅಪ್ಲೋಡ್ ಮಾಡ್ತಾ ನಾವು ಕಲ್ತು ಬಿಡ್ತೀವಿ. ನಮ್ಗೆ ಆಲ್ಮೋಸ್ಟ್ ಬಂದ್ಬಿಟ್ಟಿರುತ್ತೆ ಹೆಂಗೆ, ಯಾವ ಥರ ಮಾಡಬೇಕು, ಯಾವ ಥರ ಮಾತಾಡಬೇಕು, ವೀಡಿಯೋಸ್ ಎಲ್ಲ ಹೆಂಗೆ ಮಾಡಬೇಕು ಕ್ಯಾಮ್ರಾ ಮುಂದೆ ನಮಗೆ ಕಲಿಸ್ಬಿಡುತ್ತೆ ಕೆಲವೊಂದು. ತಣ್ಣಗಿರಲಿ ಅಂತ ವಾಟರ್ ಸ್ಪ್ರೇ. ಗೋಬಿ ಆರ್ಡರ್ ಮಾಡಿದ್ದೀವಿ, ಚಿಲ್ಲಿ. ನೋಡಿ ವಾಟರ್. ಅಪ್ಪು ಏನಿದು ಮೀನ್ಸ್ ಅದು ಎಲ್ಲಿಗೆ ಹೋಗುತ್ತೆ ನೀರು? ತಣ್ಣಗಿರಲಿ ಅಂತ. ನಮಗೆ ಬರ್ತಿಲ್ಲಲ್ಲ. ನಿಮಗೆ ಬರೋದಿಲ್ಲ, ತಣ್ಣಗಿರಲಿ, ಕೂಲ್ ಇರುತ್ತೆ ಎಲ್ಲ.
ವೆಜ್ ಫ್ರೈಡ್ ರೈಸ್. ಇದೇನು ಫ್ರೈಡ್ ರೈಸು? ಹಾಂ, ಇದೇನು ಫ್ರೈಡ್ ರೈಸು? ವೆಜ್ ಮತ್ತು ಮಶ್ರೂಮ್ ಮಿಕ್ಸ್ಡ್ ವೆಜ್, ಸಾರಿ ಮಶ್ರೂಮ್ ಫ್ರೈಡ್ ರೈಸ್. ಹೇಗಿದೆ ಅಪ್ಪು? ಅಪ್ಪು ಹೇಗಿದೆ? ಓಕೆ, ತಿನ್ನೋಣ ಫಸ್ಟ್. ಸಕಲಾಗಿದೆ. ಇದರಲ್ಲಿ ತಿಂತೀನಿ. ಸ್ಪೂನ್ ಅದೇ ಏನೋ ತಿಂತಾ ಇದೆ ಅಲ್ಲೆಲ್ಲ. ನೋಡೋದಕ್ಕೆ ಒಳ್ಳೆ ಪ್ಲಾಸ್ಟಿಕ್ ಥರ ಕಾಣಿಸುತ್ತೆ. ನಾನು ಇವಾಗ ಟಚ್ ಮಾಡಿ ನೋಡಿದೆ. ದಿಸ್ ಇಸ್ ನಾಟ್ ಪ್ಲಾಸ್ಟಿಕ್, ದಿಸ್ ಇಸ್ ರಿಯಲ್ ಫ್ಲವರ್. ಗಾಡಿ ಹೊಡೆಯೋದು ಯಾವಾಗ ಕಲ್ತಿದ್ದೀನಿ? ದಾವಣಗೆರೆಗೆ ಬಂತು. ಮತ್ತೆ ಹೇಳ್ತಾ ಇದ್ದೆ ಊರಲ್ಲಿದ್ದಾಗ ನಾನು ಬೈಕ್ ಹೊಡಿತಿದ್ದೆ, ಗಾಡಿ ಹೊಡಿತಿದ್ದೆ ಅಂತ. ಹಾಂ ಹೌದಾ? ಇವಾಗ ಪರ್ಫೆಕ್ಟ್ ಆಗಿದೆ ಗಾಡಿ ಹೊಡೆಯೋದ್ರಲ್ಲಿ. ಎಸ್, ಈ ವ್ಲಾಗ್ನ ಇವತ್ತಿಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಇವತ್ತು ತುಂಬ ಬಿಸಿಲಿತ್ತು ಹೊರಗಡೆ. ನೋಡಿ ಎಷ್ಟು ಬಿಸಿಲಿದೆ ನೋಡಿ. ಸೊ ಈ ವ್ಲಾಗ್ ಆದಷ್ಟು ಸಂಜೆ ಅಪ್ಲೋಡ್ ಆಗುತ್ತೆ. ಸೊ ನಮಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ನ ಧೀಮಾ ವ್ಲಾಗ್ಸ್ನ ಸಪೋರ್ಟ್ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.